ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಬೂಜು ರೋಗದ ಸೋಂಕು ಚಕ್ರ ಮತ್ತು ಸೋಂಕು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ಇದಕ್ಕೆ ಪ್ಲಾಸ್ಮೋಪ್ಯಾರಾ ವಿಟಿಕೋಲಾ ಅನ್ನೋ ಶಿಲೀಂಧ್ರ ರೋಗಕ್ಕೆ ಕಾರಣ ಅಥವಾ ರೋಗಕಾರಕ ಜೀವಿ ಅಂತ ಹೇಳ್ತೀವಿ. ಇದು ಸ್ಟ್ರಾಮನೋಫೈಲಾ ಅಥವಾ ಕ್ರೋಮಿಸ್ಟಾ ರಾಜ್ಯಕ್ಕೆ ಸೇರಿದ, ಕಿಂಗ್ಡಮ್ಗೆ ಸೇರಿದ ಶಿಲೀಂಧ್ರ. ಇದನ್ನು ಫೈಲಮ್ ಮೈಕೋಟಾ ಅನ್ನೋ ಫೈಲಮ್ಗೆ ಸೇರಿಸಲಾಗಿದೆ. ಇದು ಊಮೈಸಿಟಸ್ ವರ್ಗಕ್ಕೆ ಸೇರಿ ಪೆರನೋಸ್ಪೆರೇಲ್ಸ್ ಅನ್ನೋ ಶ್ರೇಣಿಯಲ್ಲಿ ಇದನ್ನು ವಿಂಗಡಿಸಲಾಗಿದೆ. ಈ ಶಿಲೀಂಧ್ರ ಪ್ಲಾಸ್ಮೋಪ್ಯಾರಾ ವಿಟಿಕೋಲಾ ಪೆರನೋಸ್ಪೊರೇಸಿ ಅನ್ನೋ ಕುಟುಂಬಕ್ಕೆ ಸೇರಿರುವಂಥ ಶಿಲೀಂಧ್ರ. ಇದು ಈ ಶಿಲೀಂಧ್ರದ ಕವಕತಂತುಗಳು ಜೀವಕೋಶಗಳ ಮಧ್ಯ ಇಂಟರ್ಸೆಲ್ಯುಲರ್ ಸ್ಪೇಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಬೆಳವಣಿಗೆ ಹೊಂದುತ್ತೆ. ಹಾಗಾಗಿ ಹಾಸ್ಟೂರಿಯಾ ಅನ್ನೋ ರಚನೆಯನ್ನು ಮೂಲಕ ಜೀವಕೋಶದ ಒಳಗೆ ಈ ಹಾಸ್ಟೂರಿಯಾ ರಚನೆಯನ್ನು ಕಳಿಸಿ ಅಲ್ಲಿಂದ ಆಹಾರವನ್ನು ಹೀರ್ಕೊಳ್ತವೆ. ಮತ್ತು ಪ್ಲಾಸ್ಮೋಪ್ಯಾರಾ ವಿಟಿಕೋಲಾ ಶಿಲೀಂಧ್ರ ಅದ ಕವಕ ತಂತುಗಳಲ್ಲಿ ಅಡ್ಡ ಗೋಡೆಗಳು ಇರೋದಿಲ್ಲ ಅಂತ ಹೇಳ್ಬೋದು. ಇದು ಸಿನೋಸಿಟಿಕ್ ಮೈಸೀಲಿಯಮ್ ಅಂತ ಕರೀತಾರೆ ಈ ಥರದ ಇದನ್ನು. ಮತ್ತು ಯಾವುದೇ ಬಣ್ಣ ಇರೋದಿಲ್ಲ, ಟ್ರಾನ್ಸ್ಪರೆಂಟಾಗಿ ಹೈಲಿನ್ ಇದರಲ್ಲಿ ಇರುತ್ತೆ. ಇಲ್ಲಿ ಈ ಶಿಲೀಂಧ್ರ ಒಂದು ಪ್ರಮುಖ ಅದನ್ನು ಗುರುತಿಸೋ ಕ್ರಮ ಅಂದರೆ, ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಈ ಶಿಲೀಂಧ್ರದ ಸ್ಪೊರಾಂಜಿಯೋಫೋರ್ ಅನ್ನೋ ರಚನೆ ಇರುತ್ತಲ್ಲ, ಆ ಸ್ಪೊರಾಂಜಿಯೋಫೋರ್ ಅಲ್ಲಿ ಸ್ಪೊರಾಂಜಿಯೋ ಬೀಜಕಣಗಳು ಉತ್ಪತ್ತಿ ಆಗ್ತವೆ. ಈ ಸ್ಪೊರಾಂಜಿಯೋಫೋರ್ ಕವಲೊಡೆಯೋದು ಲಂಬಕೋನಾಕಾರದಲ್ಲಿ ಕವಲೊಡಿತಾ ಇರುತ್ತೆ. ಈ ಲಂಬಕೋನಾಕಾರದಲ್ಲಿ ಅಥವಾ 90 ಡಿಗ್ರೀಸ್ ಮುಖ್ಯ ಆ್ಯಕ್ಸಿಸ್ಗೆ 90 ಡಿಗ್ರಿಯಲ್ಲಿ ಕವಲೊಡೆಯೋದು ಈ ಶಿಲೀಂಧ್ರದ ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ಸ್ಪೊರಾಂಜಿಯೋಫೋರ್ ರಚನೆಗಳ ಮೇಲೆ ಸ್ಟೆರಿಗ್ಮ್ಯಾಟಾ ಅನ್ನೋ ಚಿಕ್ಕ ರಚನೆ ಇರುತ್ತೆ. ಅದರ ತುದಿ ಭಾಗದಲ್ಲಿ ಈ ಸ್ಪೊರಾಂಜಿಯಾ ಅನ್ನೋ ಬೀಜಕಣಗಳು ಉತ್ಪತ್ತಿ ಆಗ್ತವೆ. ಈ ಸ್ಪೊರಾಂಜಿಯಾ ಗುಂಡಾಕಾರ ಅಥವಾ ಲೆಮನ್ ಶೇಪ್ಡ್ ಅಥವಾ ನಿಂಬೆಹಣ್ಣಿನ ಆಕಾರದಲ್ಲಿ ಇರುವಂಥ ರಚನೆಗಳು ಅಥವಾ ಕಣಗಳು ಅಂತ ಹೇಳ್ಬೋದು. ಇವುಗಳಲ್ಲಿ ಝೂ ಬೀಜಕಣಗಳು ಅಥವಾ ನಿರ್ಲಿಂಗ ರೀತಿಯ ಬೀಜಕಣ ಅಂತ ಹೇಳ್ತೀವಲ್ಲ, ವೆಜಿಟೇಟಿವ್ ಪ್ರಾಪಗೇಷನ್ ಮಟೀರಿಯಲ್ ಝೂ ಬೀಜಕಣಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಇವೇ ಮುಂದೆ ಬೇರೆ ಬೇರೆ ಆರೋಗ್ಯವಂತ ಎಲೆಗಳಿಗೆ ಹರಡಲಿಕ್ಕೆ ಕೂಡ ಈ ಝೂ ಬೀಜಕಣಗಳು ಕಾರಣ ಆಗಿರ್ತವೆ. ಇದಲ್ಲದೆ ಈ ಶಿಲೀಂಧ್ರ ಸೆಕ್ಷುವಲ್ ಸ್ಪೋರ್ ಅಥವಾ ಲೈಂಗಿಕ ಬೀಜಕಣಗಳು ಆಗಿ ಊಸ್ಪೋರ್ ಅನ್ನೋದನ್ನು ಉತ್ಪತ್ತಿ ಮಾಡುತ್ತೆ. ಈ ಊಸ್ಪೋರು ಸೋಂಕು ಚಕ್ರದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಈ ರೋಗ ಹಿಂದಿನ ಸೀಸನ್ ಋತುಮಾನದಲ್ಲಿ ರೋಗ ತಗುಲಿರುವಂಥ ಕೊನೆಯ ಹಂತದಲ್ಲಿ ಈ ಊಸ್ಪೋರ್ ಉತ್ಪತ್ತಿ ಆಗಿರುತ್ತೆ. ಇದನ್ನು ರೆಸ್ಟಿಂಗ್ ಸ್ಪೋರ್ಸ್ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಒಂದು ದಪ್ಪ ಪದರ ಅಥವಾ ಕವಚ ಇರುತ್ತೆ. ಹಾಗಾಗಿ ಮತ್ತು ವಾತಾವರಣ ಅನುಕೂಲ ಇಲ್ಲದಿದ್ದಾಗೂ ಕೂಡ ಅದು ಸುಮಾರು ಸಮಯದ ಕಾಲ ಸುಪ್ತಾವಸ್ಥೆಯಲ್ಲಿ ಮಣ್ಣಿನಲ್ಲೇ ಸಸ್ಯ ತ್ಯಾಜ್ಯಗಳಲ್ಲಿ ಉಳಿಯುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಮುಂದಿನ ಸೀಸನ್ನಲ್ಲಿ ಈಗ ಚಿಗುರು ಬರುವಂಥ ಸಮಯ ಮತ್ತು ಮಳೆಯ ವಾತಾವರಣ ಪ್ರಾರಂಭ ಆದಾಗ ಮೊದಲ ಸೋಂಕು ಅಥವಾ ಪ್ರಥಮ ಸೋಂಕು ಈ ಬೀಜಕಣದಿಂದನೇ ಪ್ರಾರಂಭ ಆಗುತ್ತೆ. ಪ್ರಥಮ ಸೋಂಕಿಗೆ ಕಾರಣ ಬೀಜಕಣಗಳು. ಇವು ಈ ಎಲೆಯ ತ್ಯಾಜ್ಯಗಳಲ್ಲಿ ಅಥವಾ ಹಿಂದಿನ ಸೀಸನ್ನಲ್ಲಿ ಬಂದಂಥ
ಸೋಂಕಿಗೊಳಪಟ್ಟ ಎಲೆಯ ತ್ಯಾಜ್ಯಗಳು ಅಥವಾ ಸಸ್ಯ ತ್ಯಾಜ್ಯಗಳಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುವಂಥ ಬೀಜಕಣಗಳು ಮೊದಲಿಗೆ ಸೋಂಕನ್ನು ಉಂಟು ಮಾಡ್ತವೆ. ಈಗ ನಾವು ದ್ರಾಕ್ಷಿಯಲ್ಲಿ ಮೊಟ್ಟ ಮೊದಲಿಗೆ ಈ ರೋಗ ಲಕ್ಷಣ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡಿದ್ರೆ, ಈ ಬೂಜು ರೋಗದ ಲಕ್ಷಣ ಕೆಳಭಾಗದ ಎಲೆಗಳಲ್ಲಿ ಮೊದಲಿಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಇದೇನೆ, ಈ ಬೀಜಕಣಗಳು ಮಣ್ಣಿನಲ್ಲಿ ಸಸ್ಯ ತ್ಯಾಜ್ಯಗಳಲ್ಲಿರ್ತವೆ. ಸೂಕ್ತ ವಾತಾವರಣ ಇದ್ದಾಗ, ತೇವಾಂಶಯುಕ್ತ ವಾತಾವರಣ ಇದ್ದಾಗ ಅಥವಾ ಮಳೆಯ ವಾತಾವರಣ ಇದ್ದಾಗ ಅವು ಮೊಳಕೆ ಒಡೆದು ಪ್ರಥಮ ಸೋಂಕನ್ನು ಉಂಟು ಮಾಡಲಿಕ್ಕೆ ಪ್ರಾರಂಭ ಆಗ್ತವೆ. ಹಾಗಾಗಿ ಪ್ರಥಮ ಸೋಂಕು ಸಾಮಾನ್ಯವಾಗಿ ತಳಭಾಗದ ಎಲೆಗಳಲ್ಲಿ ಮೊದಲಿಗೆ ಕಂಡುಬರುತ್ತೆ. ನಂತರ ಅಲ್ಲಿ ಮತ್ತೆ ಬೀಜಕಣಗಳು ಉತ್ಪತ್ತಿಯಾಗಿ ಎರಡನೇ ಹಂತದ ಹರಡುವಿಕೆ ಪ್ರಾರಂಭ ಆಗುತ್ತೆ. ಸೆಕೆಂಡ್ರಿ ಸೈಕಲ್ ಅಂತ ಹೇಳ್ತೀವಿ. ಪ್ರಥಮ ಸೋಂಕು ಚಕ್ರಕ್ಕೆ ಈ ಊಸ್ಪೋರ್ಸ್ ಮಣ್ಣಿನಲ್ಲಿರುವಂಥ ಬೀಜಕಣಗಳು ಮಣ್ಣು ಒದ್ದೆ ಆದಾಗ, ತೇವಾಂಶಯುಕ್ತವಾದಾಗ ಮೊಳಕೆ ಒಡೆದು ಸ್ಪೊರಾಂಜಿಯಾವನ್ನು ಉತ್ಪತ್ತಿ ಮಾಡುತ್ತೆ. ಆನಂತರ ಇಲ್ಲಿರುವಂಥ ಝೂಸ್ಪೋರ್ ಎಲೆಗಳ ಮೇಲೆ ಸೋಂಕನ್ನು ಉಂಟು ಮಾಡುತ್ತೆ. ಇದು ಈ ಎಲೆಗಳಿಗೆ ಗಾಳಿಯ ಮೂಲಕ ಮತ್ತು ಮಳೆ ಹನಿಗಳ ಮೂಲಕ ಹರಡುತ್ತೆ. ಆನಂತರ ಇದು ಎಲೆಯ ಈ ಸ್ಟೊಮ್ಯಾಟಾ ರಚನೆಗಳ ಮೂಲಕ ಪ್ರವೇಶ ಪಡೆದು ನಂತರ ಸೋಂಕು ಪ್ರಾರಂಭ ಆಗುತ್ತೆ ಎಲೆಗಳಲ್ಲಿ. ಈ ಸೋಂಕು ಪ್ರಾರಂಭ ಆದ ನಂತರ ಎಲೆಯ ಜೀವಕೋಶಗಳಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ. ಇದಕ್ಕೆ ಸೋಂಕುಂಟಾಗಿ ಮತ್ತೆ ಹೊಸ ಬೀಜಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಬರೀ 4 ರಿಂದ 6 ದಿನಗಳು ಸಾಕಾಗಿರುತ್ತೆ. ಆದ್ದರಿಂದ ಈ ರೋಗವನ್ನು ಕೂಡ ನಾವು ಪಾಲಿಸೈಕ್ಲಿಕ್ ರೋಗ ಅಂತ ಹೇಳ್ತೀವಿ. ಅಂದರೆ ಒಂದೇ ಬಹಳ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ರೋಗಚಕ್ರಗಳನ್ನು ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯ ಈ ಶಿಲೀಂಧ್ರಕ್ಕೆ ಇರೋದರಿಂದ ಬಹಳ ವೇಗವಾಗಿ ವಾತಾವರಣ ಸೂಕ್ತ ಇದ್ದಾಗ ತುಂಬ ವ್ಯಾಪಕವಾಗಿ ಹರಡಿ ಅತಿಯಾದ ನಷ್ಟವನ್ನು ಉಂಟು ಮಾಡೋ ಸಾಮರ್ಥ್ಯ ಹೊಂದಿರುವಂಥ ರೋಗ ಇದು. ನಂತರ ವಾತಾವರಣದ ಆರ್ದ್ರತೆ 95% ಹೆಚ್ಚು ಮತ್ತು ಟೆಂಪ್ರೇಚರು ಒಂದು ಸ್ವಲ್ಪ ತಂಪು ಉಷ್ಣತೆಯಲ್ಲಿ ತಂಪು 13 ರಿಂದ 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ರೋಗ ಸೋಂಕು ಮತ್ತು ತೀವ್ರತೆ ಎರಡೂ ಕೂಡ ಜಾಸ್ತಿ ಇರೋದು ಕಂಡುಬರುತ್ತೆ. ನಂತರ ಈ ಎರಡನೇ ಹಂತದಲ್ಲಿ 4 ರಿಂದ 6 ದಿನ ಆದಾಗ ಸ್ಪೊರಾಂಜಿಯಾ ಬೀಜಕಣಗಳು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಎಲೆಗಳಲ್ಲಿ ಉತ್ಪತ್ತಿ ಆಗಿರ್ತವೆ ಪ್ರಥಮ ಸೋಂಕಿನಿಂದ. ಅದು ದ್ವಿತೀಯ ಸೋಂಕಿಗೆ ಕಾರಣ ಆಗಿರುತ್ತೆ. ಇವು ಕೂಡ ಈ ನೀರಿನ ಹನಿಗಳ ಮೂಲಕ ಮತ್ತು ಗಾಳಿಯ ಮೂಲಕ ಆರೋಗ್ಯವಂತ ಎಲೆಗಳಿಗೆ, ಆರೋಗ್ಯವಂತ ಸಸ್ಯಗಳಿಗೆ ವ್ಯಾಪಕವಾಗಿ ಹರಡಿ ಮತ್ತಿಷ್ಟು ಈ ಸೋಂಕು ಚಕ್ರ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್
ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಈ ಬೂಜು ರೋಗದ ನಿರ್ವಹಣೆ, ಇಲ್ಲಿ ನಾವು ನಿರ್ವಹಣಾ ಕ್ರಮವನ್ನು ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ IDM ಅಂತ ಹೇಳ್ತೀವಿ, ಅಥವಾ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದು ಅತಿ ಮುಖ್ಯ. ಇದರಲ್ಲಿ ಮುಖ್ಯವಾಗಿ ಕಲ್ಚರಲ್ ಪ್ರಾಕ್ಟೀಸಸ್, ಅಥವಾ ನಾವು ಈ ಚಾಟ್ನಿ ಎಲ್ಲ ಮಾಡಿದ ನಂತರ ರೋಗ ಪೀಡಿತ ಸೋಂಕಿತ ಸಸ್ಯ ಭಾಗಗಳನ್ನು ತೆಗೆದು ತೋಟದ ಸ್ವಚ್ಛತೆಯನ್ನು ಕಾಪಾಡೋದು ಅತಿ ಮುಖ್ಯ ಆಗಿರುತ್ತೆ. ಈ ಮಳೆಗಾಲ ಪ್ರಾರಂಭಕ್ಕೂ ಮುಂಚೆ ಇಲ್ಲಿ ಬಿದ್ದಿರುವಂಥ ಕಾಯಿಗಳು, ಎಲೆಗಳು ಇವುಗಳನ್ನೆಲ್ಲ ತೆಗೆದು ದೂರ ತಗೊಂಡೋಗಿ ಅದನ್ನ ಸುಟ್ಟು ಹಾಕಬೇಕು ಅಥವಾ ನಾಶಪಡಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಪ್ರಥಮ ಸೋಂಕಿನ ಇನಾಕ್ಯುಲಮ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿದಾಗ ಆಗತ್ತೆ. ಹಾಗಾಗಿ ಇದು ಒಂದು ಮುಖ್ಯ ನಿರ್ವಹಣಾ ಕ್ರಮ ಅಂತ ಹೇಳ್ಬೋದು. ಅತಿ ಹೆಚ್ಚಾಗಿ ಹೊಸ ಈ ಪ್ರೂನಿಂಗ್ ಮತ್ತು ಚಾಟ್ನಿಯನ್ನು ಮಾಡೋದನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗಿರುತ್ತೆ. ಅತಿ ಒತ್ತಾಗಿ ರೆಂಬೆ ಕೊಂಬೆಗಳು ಇಲ್ಲದೆ ಇರೋ ರೀತಿ ನೋಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಶಿಫಾರಸು ಮಾಡಲಾದ ರೀತಿಯಲ್ಲಿ ನಾವು ಕತ್ತರಿಸುವಿಕೆಯನ್ನು ಮಾಡಬೇಕಾಗಿರುತ್ತೆ. ಫ್ರೀ ಏರ್ ಸರ್ಕ್ಯುಲೇಷನ್ ಆಗೋ ರೀತಿ ನೋಡ್ಕೋಬೇಕು. ಆ ರೀತಿ ಮಾಡಿದಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಆ ಮೈಕ್ರೋ ಕ್ಲೈಮೇಟಲ್ಲಿರುವಂಥ ಅಥವಾ ಆರ್ದ್ರತೆಯನ್ನು ಕಡಿಮೆ ಮಾಡೋದ್ರಿಂದ ರೋಗಕ್ಕೆ ತುತ್ತಾಗುವ ಸಾಧ್ಯತೆಯೂ ಕಡಿಮೆ ಮಾಡಿದಾಗೆ ಆಗತ್ತೆ. ಶಿಫಾರಸು ಮಾಡಿದ ರೀತಿಯಲ್ಲೇ ಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು. ಅತಿ ಹೆಚ್ಚಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ಹಾಕೋದ್ರಿಂದ ಕೂಡ ರೋಗ ಉಲ್ಬಣತೆ ಹೆಚ್ಚಾಗತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಚಾಟ್ನಿ ಮತ್ತು ಕತ್ತರಿಸುವಿಕೆ ಇದನ್ನು ಹಾಗೂ ಈ ಸಸ್ಯ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸೋದು ಒಂದು ಕಲ್ಚರಲ್ ಪ್ರಾಕ್ಟೀಸ್ ಅಥವಾ ಕ್ರಮ ಅಂತ ಹೇಳ್ಬೋದು. ಇನ್ನು ನಿಯಮಿತವಾಗಿ ಶಿಲೀಂಧ್ರನಾಶಕಗಳ ಸಿಂಪಡಣೆ, ಇದು ಅತಿ ಮುಖ್ಯ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ CIBಯಲ್ಲಿ ನೋಂದಾಯಿಸಲ್ಪಟ್ಟ ಶಿಲೀಂಧ್ರನಾಶಕಗಳನ್ನು ನಾವು ದ್ರಾಕ್ಷಿ ಸಂಶೋಧನಾ ಕೇಂದ್ರದವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ನೋಡಿ ಅಲ್ಲಿ ಶಿಫಾರಸು ಮಾಡಲಾಗಿ ಇರುವಂಥ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆಗೆ ಆಯ್ಕೆ ಮಾಡ್ಕೋಬೇಕು. ಜನರಲ್ಲಾಗಿ ಸಾಮಾನ್ಯವಾಗಿ ಏನೇನು ಎಚ್ಚರಿಕೆ ಯಾವ್ಯಾವಾಗ ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ನೋಡೋದಾದರೆ, ಚಾಟ್ನಿ ಆದ ನಂತರ ಪ್ರಥಮವಾಗಿ ನಾವು ಬೋಡೋ ದ್ರಾವಣವನ್ನು 1% ಪ್ರಮಾಣದ ಬೋಡೋ ದ್ರಾವಣದಲ್ಲಿ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಇರುತ್ತೆ. ಆ ಸರಿಯಾದ ಪ್ರಮಾಣದಲ್ಲಿ ಬೋಡೋ ದ್ರಾವಣ ತಯಾರಿಸಿ ನಾವು ಈ ಕತ್ತರಿಸುವಿಕೆ ಅಥವಾ ಚಾಟ್ನಿ ಆದ ನಂತರ ಸಿಂಪಡಣೆಯನ್ನು ಮಾಡಬೇಕು. ಬೋಡೋ ದ್ರಾವಣ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಬಳಸೋದಾದರೆ 0.3% ಪ್ರಮಾಣದ, ಅಂದರೆ 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ, ಅಥವಾ ಕ್ಲೋರೋಥೆಲಾನಿಲ್ ಅನ್ನೋ ಶಿಲೀಂಧ್ರನಾಶಕವನ್ನು ಕೂಡ ಬಳಸ್ಬೋದು. ಕ್ಲೋರೋಥೆಲಾನಿಲ್ ಬಳಸೋದಾದರೆ 0.2% ಅಥವಾ 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು.
ಅದಲ್ಲದೆ ಪ್ರೋಪಿನೆಬ್ ಅನ್ನೋ ಶಿಲೀಂಧ್ರನಾಶಕವನ್ನು ಕೂಡ ನಾವು ಆರಿಸ್ಕೋಬೋದು. ಪ್ರೋಪಿನೆಬ್ ಬಳಸೋದಾದರೆ 0.3% ಅಂದರೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಈ ಶಿಲೀಂಧ್ರನಾಶಕಗಳು ಅಥವಾ ಸಂಪರ್ಕ ಶಿಲೀಂಧ್ರನಾಶಕಗಳ ಗುಂಪಿಗೆ ಸೇರ್ತವೆ. ಇವು ಲೋ ರಿಸ್ಕ್ ಫಂಗಿಸೈಡ್ಸ್ ಅಂತ ಹೇಳ್ತೀವಿ. ಇವುಗಳನ್ನು ಚಾಟ್ನಿಯಾಗಿ ಫಸ್ಟು ಒಂದು 25 ದಿನಗಳ ಕಾಲ ಈ ಶಿಲೀಂಧ್ರನಾಶಕಗಳನ್ನ ನಾವು ಸಿಂಪಡಣೆಗೆ ಬಳಸ್ಕೋಬೋದು. ಇನ್ನು ಇದರಲ್ಲಿ ಹೈ ರಿಸ್ಕ್ ಫಂಗಿಸೈಡ್ಸ್ ಅಂತಲೂ ಕೂಡ ಇದೆ. ಅದನ್ನು ಅಂದರೆ ನಾವು ಇದನ್ನು ತುಂಬ ಜಾಗರೂಕವಾಗಿ ಬಳಸಬೇಕಾಗಿರತ್ತೆ. ಸಾಧಾರಣವಾಗಿ ಇವು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಾಗಿರ್ತವೆ. ಈ 25 ನಾವು ಚಾಟ್ನಿ ಮಾಡಿದ 25 ದಿನಗಳ ನಂತರ ಫ್ರೆಶ್ ಗ್ರೋತ್ ಅಥವಾ ಬರೋ ಅಂಥ ಸಂದರ್ಭದಲ್ಲಿ ಇವುಗಳನ್ನು ನಾವು ಆರಿಸ್ಕೊಳ್ಬೋದು. ಒಂದು 5ರಿಂದ 7 ಎಲೆಗಳು ಒಡೆದು ಬೆಳವಣಿಗೆ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಶಿಲೀಂಧ್ರನಾಶಕಗಳನ್ನು ನಾವು ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನು ಬಳಸ್ಕೋಬೋದು. ಇನ್ನು ಪ್ರತಿ ಸಲಿನೂ ನಾವು ಈ ಸಂಪರ್ಕ ಶಿಲೀಂಧ್ರನಾಶಕಗಳು ಮತ್ತು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಶೆಡ್ಯೂಲ್ ಒಂದು ಸಲ ಇದನ್ನು ಬಳಸಿದ್ರೆ ಅದರ ನೆಕ್ಸ್ಟ್ ಟೈಮು ನಾವು ಅಂತರ್ವ್ಯಾಪಿ ಮತ್ತು ಸಂಪರ್ಕ ಈ ರೀತಿಯ ಶೆಡ್ಯೂಲನ್ನು ಮಾಡ್ಕೋಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಈ ಶಿಲೀಂಧ್ರದಲ್ಲಿ ಬೂಜುರೋಗದ ಶಿಲೀಂಧ್ರದಲ್ಲಿ ನಿರೋಧಕತೆ ಶಿಲೀಂಧ್ರನಾಶಕಕ್ಕೆ ನಿರೋಧಕತೆಯನ್ನು ಬೆಳೆಸ್ಕೊಳ್ಳೋ ಸಾಮರ್ಥ್ಯವನ್ನು ಕಡಿಮೆ ಮಾಡಿದಾಗತ್ತೆ. ಶಿಲೀಂಧ್ರನಾಶಕ ಹೆಚ್ಚು ಕಾಲ ನಾವು ಅದನ್ನು ಬಳಸಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಇಲ್ಲಿ ಹಲವಾರು ಶಿಲೀಂಧ್ರನಾಶಕಗಳನ್ನು ಶಿಫಾರಸು ಮಾಡಲಾಗಿದೆ. NRC ಗ್ರೇಪ್ಸ್ ವೆಬ್ಸೈಟಲ್ಲಿ ಸಿಗುತ್ತೆ. ಇತ್ತೀಚೆಗೆ ಅಕ್ಟೋಬರ್ 2023ರಲ್ಲಿ ಕೂಡ ಅದನ್ನು ಅಪ್ಡೇಟ್ ಮಾಡಲಾಗಿದೆ. ಇಲ್ಲಿ ನಾವು ನೋಡೋದಾದರೆ 32 ಶಿಲೀಂಧ್ರನಾಶಕಗಳು ದ್ರಾಕ್ಷಿಯ ಬೂಜು ರೋಗಕ್ಕೆ ಶಿಫಾರಸು ಮಾಡಲಾಗಿದೆ. ನಾವು ವಾತಾವರಣದ ಅನುಕೂಲತೆ ಮತ್ತು ರೋಗ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿಕೊಂಡು ನಿಯಮಿತವಾಗಿ ನಾವು ಸೂಕ್ತವಾದಂಥ ಶಿಲೀಂಧ್ರನಾಶಕಗಳನ್ನು ಆರಿಸ್ಕೋಬೇಕು. ಅದೇ ರೀತಿ ಇದರಲ್ಲಿ ಅಡ್ವೈಸರಿ ಕೂಡ ಕಾಲಕ್ಕೆ ಅವರು ಈ ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ಯಾವ ಶಿಲೀಂಧ್ರನಾಶಕಗಳನ್ನ ಸಿಂಪಡಿಸಬೇಕು ಅನ್ನೋ ಅಡ್ವೈಸರಿ ಕೂಡ ಲಭ್ಯ ಇರುತ್ತೆ. ಇದು ಪುಣೆ ಮತ್ತು ಮಹಾರಾಷ್ಟ್ರ ರೈತರು ಅತಿ ಹೆಚ್ಚಾಗಿ ಇದರ ಉಪಯೋಗವನ್ನು ಪಡ್ಕೊಳ್ತಿದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಆ ರೀತಿಯ ಈ ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ನಾವು ಶಿಲೀಂಧ್ರನಾಶಕಗಳನ್ನು ಆರಿಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಕಡಿಮೆ ಸಿಂಪಡಣೆಗಳಲ್ಲಿ ನಾವು ರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನು ಈ ಶಿಲೀಂಧ್ರನಾಶಕಗಳ ಪಟ್ಟಿ ಕೆಲವು ಹೇಳೋದಾದರೆ ಅಜಾಕ್ಸಿಸ್ಟ್ರೋಬಿನ್, ಕ್ಯಾಪ್ಟಾನ್, ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್, ಹಾಗೆ ಡೈಮೆಥೋಮಾರ್ಫ್, ಫಾಸಟೈಲ್ ಅಲ್ಯೂಮಿನಿಯಂ, ಕ್ರೆಸಾಕ್ಸಿಮ್ ಮಿಥೈಲ್, ಮ್ಯಾಂಕೋಜೆಬ್, ಮ್ಯಾಂಡಿಪ್ರೋಪಮಿಡ್, ಮೇಟಿರಾಮ್, ಪ್ರೋಪಿನೆಬ್ ಈ ರೀತಿ ಶಿಲೀಂಧ್ರನಾಶಕಗಳಿದ್ದಾವೆ. ಅದಲ್ಲದೆ 2 ಸಂಯುಕ್ತ ಶಿಲೀಂಧ್ರನಾಶಕಗಳು ಕೂಡ ಲಭ್ಯ ಇದ್ದಾವೆ ಮತ್ತು ಇದಕ್ಕೆ ಶಿಫಾರಸು ಮಾಡಲಾಗಿದೆ. ಉದಾಹರಣೆಗೆ ಅಮಿಟೋಕಾರ್ಡಿನ್ ಪ್ಲಸ್ ಡೈಮೆಥೋಮಾರ್ಫ್ ಅನ್ನೋ ಶಿಲೀಂಧ್ರನಾಶಕ, ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಜೆಬ್, ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬುಕೊನೊಜೋಲ್ ಇರುವಂಥ ಶಿಲೀಂಧ್ರನಾಶಕ, ಹಾಗೆ ಬೆನಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂಥದ್ದು, ಕಾಪರ್ ಸಲ್ಫೇಟ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂಥ ಶಿಲೀಂಧ್ರನಾಶಕ ಕೂಡ ಈಗ ಲಭ್ಯ ಇದೆ. ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅನ್ನೋದನ್ನು ಕೂಡ ಬಳಸಲಾಗುತ್ತೆ. ಅದಲ್ಲದೆ ಸೈಮಾಕ್ಸಿನಿಲ್ ಪ್ಲಸ್ ಮ್ಯಾಂಕೋಜೆಬ್, ಡೈಮೆಥೋಮಾರ್ಫ್ ಪ್ಲಸ್ ಪೈರಕೋಸ್ಟ್ರೋಬಿನ್, ಫೆಮಾಕ್ಸಡೋನ್ ಪ್ಲಸ್ ಸೈಮಾಕ್ಸಿನಿಲ್, ಇದು ಫೆನಾಮಿಡೋನ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನೋ ಶಿಲೀಂಧ್ರನಾಶಕ. ಈ ಕಾಂಬಿನೇಷನ್ ಇರುವಂಥ ಶಿಲೀಂಧ್ರನಾಶಕಗಳು ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಟ್ರೇಡ್ ನೇಮ್ಗಳಲ್ಲಿ ಲಭ್ಯ ಇರುತ್ತೆ.
ಹಾಗಾಗಿ ಈ ಶಿಲೀಂಧ್ರನಾಶಕಗಳ ಅಂಶ ಇದೆಯಾ ಅಂತ ನೋಡಿಕೊಂಡು ಖರೀದಿ ಮಾಡೋದು ಉತ್ತಮ. ಇನ್ನು ಇಪ್ರೋವಾಲಿಕಾರ್ಬ್ ಪ್ಲಸ್ ಪ್ರೋಪಿನೆಬ್ ಅನ್ನೋ ಸಂಯುಕ್ತ ಶಿಲೀಂಧ್ರನಾಶಕ ಇದೆ. ಮ್ಯಾಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್, ಮೇಟಿರಾಮ್ ಪ್ಲಸ್ ಡೈಮೆಥಮಾಫ್ ಈ ಶಿಲೀಂಧ್ರನಾಶಕಗಳು ಲಭ್ಯ ಇದ್ದಾವೆ. ಅದೇ ರೀತಿ ಆಕ್ಸಿಥಯಾಪಿಪ್ರೋಲಿನ್ ಪ್ಲಸ್ ಮ್ಯಾಂಡಿಪ್ರೋಪಮಿಡ್ ಅನ್ನೋ ಶಿಲೀಂಧ್ರನಾಶಕ ಕೂಡ ಲಭ್ಯ ಇದೆ. ಹೀಗೆ ಹಲವಾರು ಶಿಲೀಂಧ್ರನಾಶಕಗಳು, ಅದರಲ್ಲಿ ಕೆಲವು ಸಂಪರ್ಕ ಶಿಲೀಂಧ್ರನಾಶಕಗಳು, ಉದಾಹರಣೆ ಮ್ಯಾಂಕೋಜೆಬ್ಬು, ಕಾಪರ್ ಆಕ್ಸಿಕ್ಲೋರೈಡ್ ಇವೆಲ್ಲ ಸಂಪರ್ಕ ಶಿಲೀಂಧ್ರನಾಶಕಗಳು ಗುಂಪಿಗೆ ಸೇರ್ತವೆ. ಅದೇ ಸೈಮಾಕ್ಸನಿಲ್ ಇವೆಲ್ಲ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಕ್ಕೆ ಸೇರ್ತವೆ. ಹಾಗಾಗಿ ನಾವು ಸೂಕ್ತವಾಗಿ ದ್ರಾಕ್ಷಿ ಬೆಳೀತಾ ಇದ್ದೀವಿ ಅಂದರೆ ಅದು ನೋಡಿಕೊಂಡು ನಾವು ಶಿಫಾರಸು ಮಾಡಲಾದಂಥ ಶಿಲೀಂಧ್ರನಾಶಕಗಳನ್ನ ಆರಿಸ್ಕೊಂಡು ಸರಿಯಾಗಿ ರೋಗವನ್ನು ನಿರ್ವಹಣೆ ಮಾಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.